ಇನ್ನು ಇವತ್ತು ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಪ್ರಮುಖವಾಗಿ 3 ನಿರ್ಧಾರಗಳನ್ನು ಕೈಗೊಳ್ಳಲಾಗಿದೆ. ಒಂದು, ಪ್ರತ್ಯೇಕ ಇಲಾಖೆಯನ್ನು ಸ್ಥಾಪನೆ ಮಾಡಬೇಕು ಅನ್ನೋದು. ಜನರ ಸಮಸ್ಯೆಗಳನ್ನು ಆಲಿಸುವ ನಿಟ್ಟಿನಲ್ಲಿ ಪ್ರತ್ಯೇಕ ಇಲಾಖೆಯ ಸ್ಥಾಪನೆಗೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಅದಕ್ಕೆ ಸಚಿವ ಸಂಪುಟ ಸಭೆಯಲ್ಲಿ ಒಪ್ಪಿಗೆ ಕೂಡ ಸಿಕ್ಕಿದೆ. ಪ್ರತ್ಯೇಕ ಪ್ರಜಾ ಸೇವೆ ಇಲಾಖೆಯ ಸ್ಥಾಪನೆಗೆ ಹಸಿರು ನಿಶಾನೆಯನ್ನ ಸಚಿವ ಸಂಪುಟ ಸಭೆಯಲ್ಲಿ ತೋರಿಸಲಾಗಿದೆ. ಇದು ಜನಸಾಮಾನ್ಯರಿಗೆ ಅನುಕೂಲ ಆಗಲಿ, ಅವರ ಸಮಸ್ಯೆಗಳನ್ನು ಆದಷ್ಟು ಬೇಗ ಸಂಬಂಧಪಟ್ಟವರಿಗೆ ತಲುಪಿಸಿ ಅದಕ್ಕೆ ಪರಿಹಾರ ಸಿಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಉದ್ದೇಶಿಸಿ ಸ್ಥಾಪನೆ ಮಾಡೋದಕ್ಕೆ ಮುಂದಾಗಿರುವಂತಹ ಇಲಾಖೆ. ಹಳೆ ಕಟ್ಟಡ, ತಾತ್ಕಾಲಿಕ ವಿದ್ಯುತ್ ಸಂಪರ್ಕ ಇದ್ರೆ ಈ ವಿಚಾರದಲ್ಲಿ ಸಚಿವ ಸಂಪುಟ ಸಭೆಯಲ್ಲಿ ಏನ್ ನಿರ್ಣಯ ಆಯಿತು? ಆ ಕಟ್ಟಡಕ್ಕೆ ನೀರು ಹಾಗೂ ವಿದ್ಯುತ್ ಕೊಡಲಿದ್ದೇವೆ. ಓಸಿ ಮತ್ತೆ ಸಿಸಿಗೆ ಸಂಬಂಧಪಟ್ಟಂತೆ ಏನ್ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಅನ್ನೋ ಮಾಹಿತಿ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ. ಡಿಕೆ ಶಿವಕುಮಾರ್ ಅವರು ಇವತ್ತಿನ ಸಂಪುಟ ಸಭೆಯ ಸಂಪೂರ್ಣ ಮಾಹಿತಿಯನ್ನ ಮಾಧ್ಯಮ ಗೋಷ್ಠಿಯಲ್ಲಿ ಹಂಚಿಕೊಂಡಿದ್ದಾರೆ. ಯಾಕೆ ಈ ನಿರ್ಣಯಗಳನ್ನು ತೆಗೆದುಕೊಳ್ಳಲಾಗಿದೆ ಅಂತ ಹೇಳಿ. ಮತ್ತೊಂದು, ದೆಹಲಿಯಲ್ಲಿ 4ನೇ ಕರ್ನಾಟಕ ಭವನ ನಿರ್ಮಾಣಕ್ಕೆ ಉದ್ದೇಶಿಸಲಾಗಿದೆ. ಅದು ಶಾಸಕರಿಗೆ ಅಥವಾ ಹೋಗುವಂತಹವರಿಗಲ್ಲ, ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನೂತನ ಭವನ ನಿರ್ಮಾಣಕ್ಕೆ ಸಚಿವ ಸಂಪುಟ ಒಪ್ಪಿಗೆಯನ್ನು ಕೊಟ್ಟಿದೆ. IAS IPS ಇದೆಲ್ಲ ಮಾಡ್ತಾರಲ್ಲ, ಅವ್ರಿಗೋಸ್ಕರ ಅನುಕೂಲ ಆಗಲಿ ಅಂತ ಹೇಳಿ 4ನೇ ಕರ್ನಾಟಕ ಭವನವನ್ನ ಮಾಡೋದಕ್ಕೆ ನಿರ್ಧರಿಸಲಾಗಿದೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಮಾಹಿತಿಯನ್ನ ನೀಡಿದ್ದಾರೆ. ಇನ್ನು ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಮೋದ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಪ್ರಮುಖವಾಗಿ ಸಾಕಷ್ಟು ವಿಚಾರಗಳು ಚರ್ಚೆಗೆ ಬಂದಿದೆ. ಒಂದಷ್ಟು ಪ್ರಸ್ತಾವನೆಗೆ ಅಥವಾ ಏನ್ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿತ್ತು ಅದಕ್ಕೆ ಒಪ್ಪಿಗೆಯನ್ನ ಕೂಡ ಸೂಚಿಸಲಾಗಿದೆ. ಪ್ರಜಾ ಸೇವೆ ವ್ಯವಸ್ಥೆಯನ್ನ ಅಥವಾ ಇಲಾಖೆಯನ್ನ ಜಾರಿಗೆ ತರುವುದಿರಬಹುದು, ಬಸ್ ಟಿಕೆಟ್ ದರ ವಿಚಾರವಾಗಿಯೂ ಕೂಡ ಚರ್ಚೆಯಾಗಿದೆ. ದೆಹಲಿಯಲ್ಲಿ ಕರ್ನಾಟಕ ಭವನದ ವಿಚಾರವಾಗಿಯೂ ಕೂಡ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಓವರ್ ಆಲ್ ಆಗಿ ಇವತ್ತಿನ ಸಚಿವ ಸಂಪುಟ ಬಗ್ಗೆ ಮಾತನಾಡುವುದಾದ್ರೆ ಪ್ರಮೋದ್. ವೆರಿ ಇಂಪಾರ್ಟೆಂಟ್ಲಿ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಒಂದು ಪ್ರಜಾ ಸೇವಾ ಇಲಾಖೆ ಅನ್ನುವಂಥ ಪ್ರತ್ಯೇಕ ಇಲಾಖೆಯನ್ನ ಸ್ಥಾಪನೆ ಮಾಡ್ತಾ ಇರುವಂಥದ್ದು ಒಂದು ವೆರಿ ಇಂಪಾರ್ಟೆಂಟ್ ಆಗಿರುವಂಥ ವಿಚಾರ. ಅಫ್ಕೋರ್ಸ್ ಈಗಾಗಲೇ ರಾಜ್ಯಾದ್ಯಂತ ಅನೇಕ ಜಿಲ್ಲೆಗಳಲ್ಲಿ, ಅನೇಕ ತಾಲೂಕುಗಳಲ್ಲಿ, ಅನೇಕ ಗ್ರಾಮಗಳಲ್ಲಿ ನಾನಾ ರೀತಿಯಂಥ ಪ್ರತಿಭಟನೆಗಳು ನಡೀತಾ ಇದೆ, ಹಕ್ಕೊತ್ತಾಯಗಳು ನಡೀತಿವೆ. ಜೊತೆಗೆ ತಮ್ಮದಾದಂಥ ದೂರು ದುಮ್ಮಾನಗಳನ್ನು ಸರ್ಕಾರಗಳಿಗೆ ಅನೇಕ ಸಂಘಟನೆಗಳು ಸಲ್ಲಿಸುವಂಥ ಪ್ರಯತ್ನವನ್ನು ಮಾಡ್ತವೆ. ಆದರೆ ಇರುವಂಥ ವಿಚಾರ ಅಂದರೆ ಈ ಎಲ್ಲ ಬೆಳವಣಿಗೆಗಳಲ್ಲಿ ಅಂದರೆ ಅನೇಕ ಪ್ರತಿಭಟನೆ ಮಾಡಿದಂಥ ಸಂದರ್ಭದಲ್ಲಿ ಅಥವಾ ದೂರುಗಳನ್ನು ಕೊಟ್ಟಂಥ ಸಂದರ್ಭದಲ್ಲಿ ಅಥವಾ ಬೇಡಿಕೆಗಳನ್ನು ಇಟ್ಟಂಥ ಸಂದರ್ಭದಲ್ಲಿ ಸರ್ಕಾರ ಅವರಿಗೆ ಭರವಸೆಗಳನ್ನ ಕೊಡುತ್ತೆ, ಆದರೆ ಅದರ ಮುಂದೆ ಅದು ಕಾರ್ಯರೂಪಕ್ಕೆ ಬರಲ್ಲ. ಹೀಗಾಗಿ ಈ ರೀತಿ ಪಬ್ಲಿಕ್ ರಿಡ್ರೆಸಲ್ ಅಂತ ಇರುತ್ತೆ, ಸಾಮಾಜಿಕವಾಗಿ ಸಾರ್ವಜನಿಕರಿಂದ ಬರುವಂಥ ಜೊತೆಗೆ ಸಾರ್ವಜನಿಕರಿಂದ ಬರುವಂಥ ದೂರು ದುಮ್ಮಾನಗಳನ್ನ ಪರಿಶೀಲಿಸಿ ಅದರ ಬಗ್ಗೆ ಕ್ರಮ ಕೈಗೊಳ್ಳೋದಕ್ಕೆ ಪ್ರಜಾ ಸೇವಾ ಇಲಾಖೆ ಇರುವಂಥ ಪ್ರತ್ಯೇಕ ಇಲಾಖೆಯ ಸ್ಥಾಪನೆ ಮಾಡೋದಕ್ಕೆ ಇವತ್ತಿನ ಸಂಪುಟ ಸಭೆಯಲ್ಲಿ ನಿರ್ಧಾರ ಮಾಡಲಾಗಿದೆ. ಇದರ ಜೊತೆಗೆ ಈಗಾಗಲೇ ಅದಕ್ಕೆ ಒಂದು ಪ್ರತ್ಯೇಕ ಸಚಿವರನ್ನು ಕೂಡ ಇಲಾಖೆಗೆ ಜೋಡಿಸುವಂಥ ನಿಟ್ಟಿನಲ್ಲಿ ಕೂಡ ಇವತ್ತಿನ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗಿದೆ. ಈ ಬಗ್ಗೆ ನೇರವಾಗಿ ಮುಖ್ಯಮಂತ್ರಿಗಳೇ ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಓಸಿ ಮತ್ತು ಸಿಸಿ ಕೊಡಿಸುವಂಥ ವಿಚಾರದಲ್ಲಿ ಅಂದರೆ ನಗರ ಪ್ರದೇಶ ಇರ್ಬೋದು, ಬೇರೆ ಬೇರೆ ಪ್ರದೇಶದಲ್ಲಿ ಇರ್ಬೋದು, ಓಸಿ ಮತ್ತು ಸಿಸಿ ಕೊಡಿಸುವಂಥ ಪ್ರದೇಶದಲ್ಲೂ ಕೂಡ ಸ್ವಲ್ಪ ಲಿಬರಲ್ ಆಗಿ ಅಂದರೆ ಯಾವುದೇ ರೀತಿಯಂಥ ಕೆಲವೊಂದಿಷ್ಟು ಅಕ್ರಮಗಳಾಗಿದ್ರು ಕೂಡ ಅಥವಾ ಅಲ್ಲಿಂದಿಷ್ಟು ವೈಲೇಷನ್ಸ್ಗಳಾಗಿದ್ರು ಕೂಡ ಸರ್ಕಾರ ಸ್ವಲ್ಪ ಜನಸ್ನೇಹಿಯಾಗಿ ವರ್ತನೆ ಮಾಡಿತ್ತು. ಆದರೆ ಈಗ ಸುಪ್ರೀಂ ಕೋರ್ಟ್ನ ತೀರ್ಪು ಬಂದಿರುವಂಥ ಹಿನ್ನೆಲೆಯಲ್ಲಿ ನೀರು ಮತ್ತು ವಿದ್ಯುತ್ ವಿತರಣೆಗೆ ಸಂಬಂಧಪಟ್ಟಂತೆ ಅವರಿಗೆ ಯಾವ ರೀತಿ ತೀರ್ಮಾನ ಮಾಡಬೇಕಾಗತ್ತೆ ಅದರ ಬಗ್ಗೆ ಕೂಡ ಚರ್ಚೆ ಇವತ್ತಿನ ಸಂಪುಟದಲ್ಲಿ ತೀರ್ಮಾನ ಮಾಡಲಾಗಿದೆ. ಹಾಗೆಯೇ ಈಗ ಬಿಡದಿ ವಿಚಾರಕ್ಕೂ ಕೂಡ ಮಾತನಾಡಿದ್ದಾರೆ, ಆದರೆ ಸಂಪುಟದಲ್ಲಿ ಚರ್ಚೆ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಇವತ್ತು ಮುಖ್ಯಮಂತ್ರಿಗಳು ಸಂಪುಟ ಸಭೆಯ ಬಳಿಕ ನಡೆದಂಥ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಈ ಬಸ್ ದರದ ಹೆಚ್ಚಳದ ಬಗ್ಗೆ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಅವ್ರು ಹೇಳ್ತಾ ಇರುವಂಥದ್ದು ಈಗಾಗಲೇ KSRTC ಇರ್ಬೋದು ಅಥವಾ ಸಾರಿಗೆ ಸಂಸ್ಥೆಗಳಿರ್ಬೋದು ಸಾಕಷ್ಟು ಒತ್ತಡದಲ್ಲಿದೆ. ಪ್ರಮುಖವಾಗಿ ಡೀಸೆಲ್ ಅಥವಾ ಪೆಟ್ರೋಲ್ ದರ ಏನಿತ್ತು ಹೆಚ್ಚಾಗ್ತಾ ಇರುವಂಥ ಸಂದರ್ಭದಲ್ಲಿ ಹಿಂದೆಲ್ಲವೂ ಕೂಡ ಡೀಸೆಲ್ ದರ ಹೆಚ್ಚಾದಾಗ, ಪೆಟ್ರೋಲ್ ದರ ಹೆಚ್ಚಾದಾಗ ಸಹಜವಾಗಿ ಪ್ರೈಸ್ ದರ ಕೂಡ ಅಂದರೆ ಬಸ್ ಟಿಕೆಟ್ ದರ ಕೂಡ ಹೆಚ್ಚಳವಾಗ್ತಿತ್ತು. ಆದರೆ ಈಗ ಅಂಥ ಒಂದು ಸನ್ನಿವೇಶ ಖಂಡಿತವಾಗ್ಲೂ ತುಂಬ ಆತಂಕಕಾರಿಯಾದಂಥ ಒಂದು ಬೆಳವಣಿಗೆ ಅಥವಾ ಆತಂಕಕಾರಿಯಾದಂಥ ಒಂದು ಪರಿಸ್ಥಿತಿಯನ್ನು ಸಾರಿಗೆ ಸಂಸ್ಥೆಗಳು ಕೂಡ ಈಗ ಎದುರಿಸ್ತಾ ಇವೆ ಅನ್ನುವಂಥ ಮಾತನ್ನು ಹೇಳಿದ್ರು. ಅಂದರೆ ಈ ಮೂಲಕ ಬಸ್ ದರ ಹೆಚ್ಚಳ ಮಾಡೋದು ಅಥವಾ ಟಿಕೆಟ್ ದರ ಹೆಚ್ಚಳ ಮಾಡುವಂಥದ್ದು ಈಗಿರುವಂಥ ಅಗತ್ಯತೆ ಅನ್ನುವಂಥ ಒಂದು ಮಾದರಿಯಲ್ಲಿ ಆ ಒಂದು ಎಕ್ಸ್ಪ್ರೆಷನಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಹೀಗಾಗಿ ಈಗಾಗಲೇ ಒಂದು ಸಮಿತಿಯನ್ನು ಮಾಡಿದ್ದಾರೆ. ಅಥವಾ ಸಾರಿಗೆ ಇಲಾಖೆಯವರು ಕೂಡ ಪ್ರಪೋಸಲ್ನ ಕೊಟ್ಟಿದ್ದಾರೆ. ಸುಮಾರು 5,000 ಕೋಟಿಗೂ ಹೆಚ್ಚು ಹೊರೆ ಅವ್ರ ಮೇಲೆ ಆಗ್ತಾ ಇದೆ. ಈಗಾಗಲೇ ಕೊರತೆ ಎದ್ದು ಕಾಣ್ತಾ ಇದೆ. 5,000 ಕೋಟಿಗೂ ಹೆಚ್ಚು ಹಣದ ಕೊರತೆ ಸಾರಿಗೆ ಇಲಾಖೆಯಲ್ಲಿ ಎದ್ದು ಕಾಣ್ತಾ ಇದೆ.
ಇದೆ. ಈ ನಿಟ್ಟಿನಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾರಿಗೆ ಇಲಾಖೆಯಿಂದ ದರ ಹೆಚ್ಚಳ ಮಾಡೋದಕ್ಕೆ ಅಂದರೆ ಬಸ್ ದರ ಹೆಚ್ಚಳ ಮಾಡೋದಕ್ಕೆ ಪ್ರಪೋಸಲ್ ಕೂಡ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಖಂಡಿತವಾಗ್ಲೂ ಅದನ್ನು ಪರಿಶೀಲನೆ ಮಾಡ್ತಾ ಇದ್ದೀವಿ ಅನ್ನುವಂಥ ಮಾತನ್ನ ಹೇಳ್ತಾರೆ. ಈ ಮೂಲಕ ಒಂದು ವರದಿಯನ್ನು ತರಿಸಿ ಆ ನಂತರ ದರ ಹೆಚ್ಚಳ ಮಾಡೋ ಬಗ್ಗೆ ಒಂದು ಅಧಿಕೃತವಾದಂಥ ಆದೇಶ ಅಥವಾ ಅದರ ಬಗ್ಗೆ ತೀರ್ಮಾನವನ್ನು ಮಾಡಲಾಗುತ್ತೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತದೆ. ಹೀಗಾಗಿ ಇವತ್ತಿನ ಸಂಪುಟ ಸಭೆಯಲ್ಲಿ ಈ ವಿಚಾರ ಸಂಪೂರ್ಣವಾಗಿ ಚರ್ಚೆ ಆಯ್ತು ಗೊತ್ತಿಲ್ಲ. ಆದರೆ ಮುಖ್ಯಮಂತ್ರಿಗಳು ಈ ದರ ಹೆಚ್ಚಳದ ವಿಚಾರವಾಗಿ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಮಧು. ಧನ್ಯವಾದ ಪ್ರಮೋದ್ ತಮ್ಮ ಮಾಹಿತಿಗಾಗಿ.